ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾವಾ, ಇದ್ಯಾಕ್ ಸ್ಟ್ಯಾಚ್ಯೂ ತರ ನಿಂತ್ಬಿಟ್ರಿ? ಅಕ್ಕ ಒಳಗಿದಾರ? ಹಾ, ಅಕ್ಕ ಒಳಗಿದಳ್, ಬನ್ನಿ ಬಾವಾ. ಒಂದ್ ನಿಮಿಷ. ಯಾಕ್ ಬಾವಾ? ಕೋಪ ಗೀಪ ಏನು ಇಲ್ಲ ಅಲ್ವಾ? ಈ ಶಾಂತ ಸಾಗರ ತರ ಶಾಂತವಾಗಿದ್ದಾರೆ ತಾನೇ? ಶಾಂತ ಸಾಗರದಲ್ಲಿ ಬರೋ ಸುನಾಮಿ ತರ ಇದ್ದಾಳ್ ಬಾವಾ. ನನಗೇನು ಈ ಸುನಾಮಿಗೆ ನೀವೇ ಕಾರಣ ಅನ್ನಿಸ್ತಿದೆ. ಆದ್ರೂ ಇರ್ಲಿ, ನಿಮ್ ಮುಖ ನೋಡಿದ್ರೆ ಸಾಕು, ಫುಲ್ಲು ಕೂಲ್ ಆಗ್ಬಿಡ್ತಾಳೆ. ಹಾಗಂತ್ಯ? ಹೌದು ಮತ್ತೆ. ಆಯ್ತು, ನಮ್ಮ ಗಿಡಗಳಿಗೆ ನೀರು ಹಾಕಿದ್ದು ಎಷ್ಟೊತ್ತು ಮಾಡ್ತೀವಿ. ಅಯ್ಯೋ ಅಡಿ ಅಂದ್ರು. ಹೇ, ಯಾವಾಗ ಬಂದ್ರಿ? ಈಗ ತಾನೇ ಬಂದೆ ಮಾವ. ಹೇ, ಏನಮ್ಮ ನೀನು ಅಳಿ ಅಂದ್ರೆ ನಿಲ್ಸ್ಕೊಂಡು ಮಾತಾಡ್ತಾ ಇದೆಯಲ್ಲ, ಒಳಗೆ ಕರ್ಕೊಂಡು ಕೂರ್ಸೋದಕ್ಕೆ ಗೊತ್ತಾಗಲ್ವಾ ನೀನು? ಅಳಿ ಅಂದ್ರೆ ಬನ್ನಿ 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 ಬನ್ನಿ, ಬಾಮ ನೀನು. ಹೀರೋಗೋಸ್ಕರ ಸಿನಿಮಾ ನೋಡಲು ಹೋಗಿ ವಿಲನ್ಗೆ ಫಿದಾ ಆದ ಜನ. ಬನ್ನಿ ಅಳಿ ಅಂದ್ರೆ. ಬನ್ನಿ ಬಾವ. ಹಾಯ್. ಹಾಯ್ ಅಳಿ ಅಂದ್ರೆ ಚೆನ್ನಾಗಿದ್ದೀರಾ? ಹಾ, ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ? ಹಾ. ಅಯ್ಯೋ, ನಿಂತ ಇದ್ದೀರಲ್ಲ, ಕುತ್ಕೊಳ್ಳಿ ಅಳಿ ಅಂದ್ರೆ. ಮತ್ತೆ ಮದ್ವೆ ತಯಾರಿ ಎಲ್ಲ ಹೇಗ್ ನಡೀತಾ ಇದೆ ಅಳಿ ಅಂದ್ರೆ? ಚೆನ್ನಾಗಿ ನಡೀತಿದೆ ಮಾವ. ಹೇ ಬಾಮ, ಅಳಿ ಅಂದ್ರೆ ಕಾಫಿ ಟೀ ಏನ್ ಬೇಕು ಅಂತ ಕೇಳಿ ಮಾಡಿ. ಮಾವ, ಕಾಫಿ ಟೀ ಏನು ಬೇಡ. ಅದು ಲಗ್ನ ಪತ್ರಿಕೆಗೆ ಡೀಟೇಲ್ ಕೊಡ್ಬೇಕಿತ್ತು. ವಿಷಯ ರೆಡಿ ಇದೆಯಾ ಅಂತ ಕೇಳೋದಕ್ಕೆ ಬಂದೆ. ಹಾ, ಅದನ್ನ ರೆಡಿ ಮಾಡಿ ಇಟ್ಟಿದ್ದೀನಿ. ಒಂದ್ ನಿಮಿಷ ತರ್ತೀನಿ. ಸಾರಿ. ಅಪ್ಪನ ವಿಷಯದಲ್ಲಿ ಮತ್ತೆ ಮತ್ತೆ ತಪ್ಪು ಮಾಡ್ತಿದ್ದೀರಾ. ನಾನ್ ಮೊದ್ಲೇ ಕೋಪದಲ್ಲಿದ್ದೀನಿ, ಇಲ್ಲಿಂದ ಹೋಗಿ. ಅಯ್ಯೋ, ಕೋಪ ಮಾಡ್ಕೊಬಿಡಿ ಪ್ಲೀಸ್. ನಾನೇನು ಮಾಡಿಲ್ಲ. ಅಳಿ ಅಂದ್ರೆ ನಮ್ ಕಡೆ ಯಾರ್ಯಾರ ಹೆಸರು ಇರ್ಬೇಕು ಅಂತ ವಿವರವಾಗಿ ಬರ್ದಿದ್ದೀನಿ. ನೀವೊಂದ್ಸಲಿ ಅದನ್ನ ನೋಡ್ಬಿಡಿ. ಸರಿ ಮಾವ. ಅಳಿ ಅಂದ್ರೆ ಮದುವೆ ಪತ್ರಿಕೆ ಸ್ಯಾಂಪಲ್ಲು ಮನೇಲೆಲ್ರಿಗೂ ತೋರಿಸಿದ್ರ? ಏನಂದ್ರು? ವೆಡ್ಡಿಂಗ್ ಕಾರ್ಡ್ ಎಲ್ರಿಗೂ ಎಷ್ಟು ಇಷ್ಟ ಆಗಿದೆ ಗೊತ್ತಾ ಮಾವ? ಯಾರಿದನ್ನು ಸೆಲೆಕ್ಟ್ ಮಾಡಿದ್ದು? ಸೆಲೆಕ್ಷನ್ ಸೂಪರ್ ಅಂತ ಹೇಳ್ತಿದ್ರು. ನನ್ನ ತಂಗಿಂದಿರಿಬ್ರು ನೀವಾ ಇಲ್ಲ ಅದಕ್ಕಿನ ಸೆಲೆಕ್ಟ್ ಮಾಡಿದ್ದು ಅಂತ ಕೇಳ್ತಿದ್ರು. ನಾನು ಅದಕ್ಕೆ ನಮ್ಮ ಮಾವ ಸೆಲೆಕ್ಟ್ ಮಾಡಿದ್ದು ಅಂತ ಎಷ್ಟು ಖುಷಿಯಿಂದ ಹೇಳ್ಕೊಂಡೆ ಗೊತ್ತಾ? ಮಾವ ಆಗಿನ ಕಾಲದವ್ರು ಆಗಿದ್ರು, ಈಗಿನ ಕಾಲದವ್ರ ಥರ ಥಿಂಕ್ ಮಾಡ್ತಾರಲ್ಲ ಅಂತ ಅನ್ಕೋತಿದ್ರು. ಅಪ್ಪಪ್ಪ, ಸುಳ್ಳೆಷ್ಟು ಈಸಿಯಾಗಿ ಹೇಳ್ತಿದ್ದೀರಾ. ನಿಮ್ ಟ್ರೈನ್ಗೆ ಸ್ವಲ್ಪ ಬ್ರೇಕ್ ಹಾಕಿ ನಿಜ ಹೇಳಿ. ಅಳಿ ಅಂದ್ರೆ ನಿಮ್ಮ ಹತ್ರ ಕೆಲವು ವಿಷಯ ತಿಳ್ಕೋಬೇಕಿತ್ತು. ಅದು ನನ್ನ ಮಗಳು ಮದುವೆ ವಿಚಾರದಲ್ಲಿ ನನ್ನ ಯೋಗ್ಯತೆಗೂ ಮೀರಿ ಮದುವೆ ಮಾಡ್ತಾ ಇದ್ದೀನಿ. ನನ್ನ ಆಸೆ ಏನು ಅಂದ್ರೆ ನನ್ನ ಮಗಳ ಮದುವೆನ ಅಚ್ಚುಕಟ್ಟಾಗಿ ಅದ್ಧೂರಿಯಾಗಿ ಮಾಡಬೇಕು ಅನ್ನೋದು. ಅಪ್ಪ ಆಗಿ ನಾನಿದನ್ನು ಮಾಡಲೇಬೇಕು. ದಯವಿಟ್ಟು ಏನು ಬೇಸರ ಮಾಡ್ಕೋಬೇಡಿ. ಅಯ್ಯೋ ಮಾವ, ಇದ್ರಲ್ಲಿ ಬೇಜಾರು ಮಾಡ್ಕೊಳ್ಳೋಂಥದ್ದೇನಿದೆ? ಮದ್ವೆನ ಎಷ್ಟು ಚೆನ್ನಾಗಿ ಮಾಡ್ಬೇಕಂತ ನೀವು ಆಸೆ ಪಟ್ಟಿದ್ದೀರೋ, ಆ ಆಸೆ ನೆರವೇರಿಸೋದು ನನ್ನ ಕರ್ತವ್ಯ. ಹೇ, ನೀವು ಕೈಯಲ್ಲಿ ತೋರಿಸಿದ್ನಾ ನಾನು ತಲೆ ಮೇಲೆ ಇಟ್ಕೊಂಡು ಮಾಡ್ತೀನಿ ಮಾವ.
ತಲೆ ಮೇಲೆ ಇಟ್ಕೊಂಡು ಮಾಡ್ತೀರಾ? ತಲೆಗೆ ಹೊಡಿಯೋ ಥರ ಸುಳ್ಳು ಹೇಳ್ತಿದ್ದೀರಾ ನೀವು. ಆದ್ರೂ ಚೆನ್ನಾಗಿ ಬೆಣ್ಣೆ ಹಚ್ತೀರಾ. ಇದ್ರ ಮೇಲೂ ಇಲ್ಲ ಇದ್ರೆ ಕಣ್ಣಲ್ಲಿ